ಮಾಡ್ಕೊಳ್ತೀನಿ. ಚೈತ್ರ ಅವರ ಮೇಲೆ ಬಂದಂಥ ಕೆಲವು ಆರೋಪಗಳು ಸುಳ್ಳ ನಿಜನ ಅಂದರೆ ಕೋರ್ಟು ಕಚೇರಿ ಎಲ್ಲ ಅಲ್ದಾಡ್ತಾ ಇದ್ದೀರಿ, ಅದು ವಿಚಾರಣೆ ಕೂಡ ನಡೀತಾ ಇದೆ. ಸೊ ಅದು ಎಷ್ಟರ ಮಟ್ಟಿಗೆ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರು ಅಂತ ನೋಡಿ, ಎಲ್ಲರಿಗೂ ಗೊತ್ತಾಗ್ತಾ ಇರುವಂಥದ್ದು ಕಾನೂನು ಹೋರಾಟ ನಡೀತಾ ಇರುವ ಕಾರಣಕ್ಕೆ, ಕೋರ್ಟ್ನಲ್ಲಿ ಇರುವ ಕಾರಣಕ್ಕೆ ಇದು ಹೀಗೆ ಅಂತ ನಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನಿಗೆ ಗೌರವ ಕೊಟ್ಟು ನಾನು ಏನು ಸುಮ್ಮನೆ ಇರಲೇಬೇಕಾಗತ್ತೆ. ಆದರೆ ಅದರಿಂದ ಆಚೆಗೆ ಬಂದಿರುವ ಆರೋಪಗಳನ್ನು ಸುಳ್ಳು ಅಂತ ಸಾಬೀತು ಮಾಡ್ಕೊಳ್ಳೋದಕ್ಕೆ ನನಗೆ ಕಾನೂನು ಅವಕಾಶ ಕೊಟ್ಟಿದೆ. ಸೊ ಆ ಕಾನೂನಿನ ಅವಕಾಶವನ್ನು ಖಂಡಿತವಾಗ್ಲೂ ಸಮರ್ಥವಾಗಿ ಬಳಸ್ಕೊಂಡು ಖಂಡಿತವಾಗ್ಲೂ ಆರೋಪ ಮುಕ್ತಳಾಗಿ ಹೊರಗಡೆ ಬಂದೆ. ಚೈತ್ರ ಅವರ ಮುಂದಿನ ನಡೆ ಏನು, ಗುರಿ ಹೇಗೆ? ಸಾಮಾಜಿಕ ಜೀವನ, ಸಾಮಾಜಿಕೋಸ್ಕರ ಧ್ವನಿಯಾಗೋದು ಎಲ್ಲವೂ ಕೂಡ ಬದುಕಿನ ಬದ್ಧತೆ ಅಂದ್ಕೊಂಡಿದ್ದೀನಿ. ಆ ಸಮಾಜ ಏನು ನೋಡಿದೆ, ಇಷ್ಟು ಸಮಯವೂ ಕೂಡ ಒಂದು ವರ್ಗ ಮಾತ್ರ ನನ್ನನ್ನು ನೋಡಿತ್ತು. ಅದರಿಂದ ಆಚೆಗೆ ಬಹಳ ದೊಡ್ಡ ವರ್ಗಕ್ಕೆ ಈಗ ತಲುಪಿದ್ದೇನೆ. ಸೊ ಹಾಗಾಗಿ ನಾನು ಆಡುವ ಪ್ರತಿ ಮಾತು, ನನ್ನ ಪ್ರತಿಧ್ವನಿ ಸಮಾಜದ ಎಲ್ಲ ವರ್ಗವನ್ನು ತಲುಪೋದಕ್ಕೊಂದು ವೇದಿಕೆ ಆಗಿದೆ. ಈಗ ಅದನ್ನು ಸಮರ್ಥವಾಗಿ ನನ್ನ ನಾಡು ನುಡಿ ದೇಶ ಸಂಸ್ಕೃತಿಯ ಸೇವೆಗೆ ಬಳಸ್ಕೊಳ್ತೇನೆ ಅಂತ. ಈಗ ನೀವಾಗಲೇ ಹೇಳ್ತಾ ಹೋದ್ರಿ, ಅಂದರೆ ರಾಜಕಾರಣ ಸಿಕ್ಕ ಅವಕಾಶನ ಯಾರೂ ಬಿಡಲ್ಲ. ಆ ಒಂದೇ ವೇಳೆ ಸಿಕ್ಕರೆ ನೀವು ಹೋಗೋಕ್ಕೂ ರೆಡಿ ಇದ್ದೀರಿ. ಒಂದು ವೇಳೆ ಯಾವ ಪಕ್ಷವು ನಿಮ್ಮನ್ನು ಒಳಗಡೆ ಕರೆದೇ ಹೋದರೆ ಏನಾದರೂ ಪ್ರಾದೇಶಿಕವಾಗಿ ಮಾಡೋ ಯೋಚನೆ ಇದೆಯಾ ಅಂತ? ರಾಜಕೀಯದ ಬಗ್ಗೆನೇ ಯೋಚನೆ ಇಲ್ಲ ಸದ್ಯಕ್ಕೆ. ಸೊ ರಾಜಕೀಯದ ಬಗ್ಗೆನೇ ಯೋಚನೆ ಇಲ್ಲದೆ ಇರುವಾಗ ಪಕ್ಷಗಳ ಬಗ್ಗೆ ಆ ಪಕ್ಷ ಈ ಪಕ್ಷ ಅನ್ನುವ ಚಿಂತನೆಗಳು ಯಾವುದೂ ಇಲ್ಲ. ಅದರಿಂದ ಆಚೆಗೆ ಏನು ನಾವೆಲ್ಲ ಹೇಳುವ ರಾಷ್ಟ್ರೀಯವಾದದಿಂದ ಆಚೆಗೆ ಯಾವುದೋ ಪ್ರಾದೇಶಿಕ ಪಕ್ಷಗಳ ಕಲ್ಪನೆ ಕೂಡ ನಾನು ಮಾಡ್ಕೊಳ್ಳೋದಿಲ್ಲ. ಯಾವತ್ತಿದ್ರೂ ಕೂಡ ರಾಷ್ಟ್ರೀಯವಾದ ದೇಶಕ್ಕೆ ಬದ್ಧವಾಗಿರುವ ಆ ಪಕ್ಷಕ್ಕೆ ನನ್ನ ಮತ ಯಾವಾಗಲೂ ಹಾಕೊಂಡ್ ಬಂದಿದ್ದೇನೆ. ಸೊ ಹಾಗಾಗಿ ಬೆಂಬಲವನ್ನು ಕೂಡ ನಾನು ಅದೇ ನಿಟ್ಟಿನಲ್ಲಿ ಕೊಡ್ತೇನೆ ಅಂತ ಸೈದ್ಧಾಂತಿಕವಾಗಿ. ಹಿಂದುತ್ವವಾದದಿಂದ ಚೈತ್ರ ಅವರು ಎಷ್ಟು ಜನಗಳಿಗೆ ನಿಷ್ಠುರಾಗಿದ್ದಾರೆ? ಬಹಳಷ್ಟು ಜನರಿಗೆ ನಿಷ್ಠುರಾಗಿದ್ದಾರೆ. ಹೌದು. ಆ ನಿಷ್ಠುರವನ್ನು ಹೇಗೆ ನಿಭಾಯಿಸ್ತೀರಿ ಅಂತ? ನನಗೆ ನಿಭಾಯಿಸೋದು ಅನ್ನೋದಕ್ಕಿಂತ ನನಗೆ ತೃಪ್ತಿ ಇದೆ. ನಾನೇನು ಕೆಲಸ ಮಾಡ್ತಿದ್ದೀನಿ, ಯಾವುದೇ ಕೆಲಸ ಮಾಡಲಿ ಅಲ್ಲಿ ವಿರೋಧಿಗಳು ಖಂಡಿತ ಇದ್ದೇ ಇರ್ತಾರೆ. ಪರ ವಿರೋಧಗಳಿಂದ ಆಚೆಗೆ ನಾನು ಆಯ್ಕೆ ಮಾಡ್ಕೊಂಡಿರುವ ದಾರಿ ಸರಿಯಾಗಿರೋದು ಮತ್ತು ಆ ದಾರಿ ಈ ದೇಶಕ್ಕೆ ಬಹಳ ಅವಶ್ಯಕತೆ ಆಗಿರುವಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ನಾನು 4 ಜನ ಮಾತಾಡ್ತಾರೆ ಅನ್ನುವ ಕಾರಣಕ್ಕೆ 100 ಜನಕ್ಕೆ ಮಾಡಬೇಕಾಗಿರೋ ಕೆಲಸದ ಬಗ್ಗೆ ನಾನು ಹಿಂಜರಿಯೋದಿಲ್ಲ ಅಂತ.